ನಮಸ್ಕಾರ, ಕದಂಬ ನ್ಯೂಸ್ಗೆ ಸ್ವಾಗತ. ನಾನು ಹನುಮಂತೇಶ್. ಮೊದಲಿಗೆ ಹೆಡ್ಲೈನ್. ರಾಷ್ಟ್ರೀಯ ಹೆಣ್ಣು ಮಕ್ಕಳ ದಿನಾಚರಣೆ ಹಿನ್ನೆಲೆ ಬೀದರ್ನಲ್ಲಿ ಜಾಥಾ ಕಾರ್ಯಕ್ರಮ. ಅಂಬೇಡ್ಕರ್ ಪುತ್ಥಳಿಗೆ ಅವಮಾನ, ನಗರದಲ್ಲಿ ರಸ್ತೆ ತಡೆದು ಪ್ರತಿಭಟನೆ. ಸಾಲಬಾಧೆಗೆ ರೈತ ಆತ್ಮಹತ್ಯೆ. ನಗರದ ಕೇಂದ್ರೀಯ ವಿದ್ಯಾಲಯದಲ್ಲಿ ಪರೀಕ್ಷಾ ಪೇ ಚರ್ಚಾ ಕಾರ್ಯಕ್ರಮ. ಸುದ್ದಿಯ ವಿವರ. ರಾಷ್ಟ್ರೀಯ ಹೆಣ್ಣು ಮಕ್ಕಳ ದಿನಾಚರಣೆ ನಿಮಿತ್ತ ನಗರದ ತಾಯಿ ಮತ್ತು ಹೆಣ್ಣು ಮಗು ವೃತ್ತದಿಂದ ಆರಂಭವಾದ ಜಾಥಾ ರಂಗಮಂದಿರದಲ್ಲಿ ಮುಗಿತು. ಜಿಲ್ಲಾ ಪಂಚಾಯತ್ ಸಿಇಒ ಗಿರೀಶ್ ಬಗ್ದುಲೆ ಜಾಥಾಗೆ ಪೂಜೆ ಸಲ್ಲಿಸಿ ಹಸಿರು ನಿಶಾನೆ ತೋರಿ ಬೇಟಿ ಬಚಾವ್ ಬೇಟಿ ಪಡಾವ್ ಎಂದು ಘೋಷಣೆ ಕೂಗಿ ಚಾಲನೆ ನೀಡಿದರು. ಹೆಣ್ಣು ಮಕ್ಕಳ ಹಕ್ಕಿಗಾಗಿ ಮತ್ತು ಅವರ ಏಳಿಗೆಗಾಗಿ, ಅದೇ ರೀತಿ ಹೆಣ್ಣು ಮಕ್ಕಳು ಕೂಡ ಸಬಲರಾಗಬೇಕು ಎಂಬ ನಿಟ್ಟಿನಲ್ಲಿ ಈ ಕಾರ್ಯಕ್ರಮ ಹಮ್ಮಿಕೊಳ್ಳಲಾಗಿದೆ ಎಂದರು. ಜಾಥಾ ಕಾರ್ಯಕ್ರಮದಲ್ಲಿ ಜಿಲ್ಲಾ ನ್ಯಾಯಾಧೀಶರು, ಕುಟುಂಬ ಕಲ್ಯಾಣ ಇಲಾಖೆ ಅಧಿಕಾರಿ ಮಂಜುಳಾ ಸೇರಿದಂತೆ ನೂರಾರು ಅಂಗನವಾಡಿ ಕಾರ್ಯಕರ್ತರು ಸೇರಿದಂತೆ ಹಲವರು ಭಾಗಿಯಾಗಿದ್ದರು. ಇವತ್ತು ರಾಷ್ಟ್ರೀಯ ಹೆಣ್ಣು ಮಕ್ಕಳ ದಿನಾಚರಣೆ ನಾವು ಆಚರಿಸ್ತಾ ಇದ್ದೀವಿ. ಎಲ್ಲರಿಗೂ ಅದು ಶುಭಾಶಯಗಳು. ಮಹಿಳಾ ಮಕ್ಕಳ ಇಲಾಖೆ ವತಿಯಿಂದ ಇವತ್ತು ಒಂದು ಬೃಹತ್ ಜಾಥಾನು ಹಮ್ಮಿಕೊಂಡಿದ್ದಾರೆ. ಅದು ಜಾಥಾಕ್ಕೆ ನಾವು ಚಾಲನೆ ಕೊಡೋಕ್ಕೆ ಇಲ್ಲಿ ಬಂದಿದ್ದೀವಿ. ಹೆಣ್ಣು ಮಕ್ಕಳ ಹಕ್ಕುಗಳ ಬಗ್ಗೆ, ಅವ್ರದ್ದು ವೆಲ್ಫೇರ್ ಬಗ್ಗೆ ಅರಿವು ಮೂಡಿಸೋಕ್ಕೆ ಈ ಜಾಥಾನು ನಾವು ಈ ದಿನಾಚರಣೆಯನ್ನು ನಾವು ಮಾಡ್ತಾ ಇದ್ದೀವಿ. ನನ್ನ ಅನಿಸಿಕೆ ಏನಿದೆ ಅಂದರೆ ಪಟ್ಟಣದಲ್ಲಿ ಮಾಡೋ ಜಾಥಾ ಥರ ನಮ್ಮ ಪ್ರತಿಯೊಂದು ಹಳ್ಳಿಗಳಿಗೂ ಕೂಡ ಇದು ಈ ಥರ ಪ್ರೋಗ್ರಾಮ್ಗಳು ಮಾಡಿದರೆ ಇನ್ನೂ ಸಾಕಷ್ಟು ಅರಿವು ಮಾಡೋಕ್ಕೆ ಸಾಧ್ಯ ಆಗುತ್ತೆ. ಧನ್ಯವಾದ ಸರ್. ವಿಶೇಷ ಹೆಣ್ಣು ಮಗು ವ್ರತದಿಂದ ಚಾಲನೆ ಕೊಡ್ತಿದ್ರಿ ಇವತ್ತು ಸರ್. ಈ ವ್ರತ ಹಿಂದೆ ನಾವು ಇಲ್ಲಿಗೆ ಪೂಜೆ ಮಾಡಿ, ನಾನು ಮತ್ತು ಜಡ್ಸಾಹೇಬರು ಪೂಜೆ ಮಾಡಿ ಇಲ್ಲಿ ಚಾಲನೆ ಕೊಡ್ತಾ ಇದ್ದೀವಿ. ಥ್ಯಾಂಕ್ ಯು ಸರ್. ಕಲಬುರಗಿಯ ಕೋಟನೂರು ಡಿ ಗ್ರಾಮದಲ್ಲಿ ಸೋಮವಾರ ರಾತ್ರಿ ಕಿಡಿಗೇಡಿಗಳು ಡಾಕ್ಟರ್ BR ಅಂಬೇಡ್ಕರ್ ಪುತ್ಥಳಿಗೆ ಅವಮಾನ ಮಾಡಿದ್ದಾರೆ. ಕೂಡಲೇ ಆರೋಪಿಗಳನ್ನು ಬಂಧಿಸಿ ಕಠಿಣ ಶಿಕ್ಷೆಗೆ ಒಳಪಡಿಸಬೇಕು ಎಂದು ಆಗ್ರಹಿಸಿ ಜಿಲ್ಲೆಯ ವಿವಿಧ ದಲಿತ ಸಂಘಟನೆಗಳ ಪ್ರಮುಖರು, ಕಾರ್ಯಕರ್ತರು ನಗರದಲ್ಲಿ ರಸ್ತೆ ತಡೆದು ಪ್ರತಿಭಟನೆಯನ್ನು ನಡೆಸಿದರು. ನಗರದ ಜಿಲ್ಲಾಧಿಕಾರಿ ಕಚೇರಿ ಎದುರು ಸೇರಿದ ಪ್ರತಿಭಟನಾಕಾರರು ಟೈರ್ಗೆ ಬೆಂಕಿ ಹಚ್ಚಿ ಆಕ್ರೋಶವನ್ನು ವ್ಯಕ್ತಪಡಿಸಿದರು. ಅಂಬೇಡ್ಕರ್ ಪ್ರತಿಮೆಗೆ ಅವಮಾನ ಮಾಡಿದ್ದು ಯಾರೂ ಸಹಿಸುವಂತಿಲ್ಲ. ಈ ಕೃತ್ಯ ಎಸಗಿದವರನ್ನ ಪತ್ತೆ ಹಚ್ಚಿ ಆಸ್ತಿ ಮುಟ್ಟುಗೋಲು ಹಾಕಿ ಗಲ್ಲು ಶಿಕ್ಷೆಗೆ ಒಳಪಡಿಸಬೇಕು. ಮುಂದೆ ಇಂತಹ ಘಟನೆಗಳು ಮರುಕಳಿಸದಂತೆ ಸರ್ಕಾರ ಮುನ್ನೆಚ್ಚರಿಕೆ ವಹಿಸಬೇಕು ಎಂದು ಒತ್ತಾಯಿಸಿ ಜಿಲ್ಲಾಧಿಕಾರಿ ಮುಖಾಂತರ ಸರ್ಕಾರಕ್ಕೆ ಮನವಿಯನ್ನ ಸಲ್ಲಿಸಿದರು. ಇರ್ಲಿ
ಜಿಲ್ಲೆಯ ಹುಮ್ನಾಬಾದ ತಾಲೂಕಿನ ಆಲೂರು ಗ್ರಾಮದ ರೈತ ರಮೇಶ್ ಗೋಟೂರು ಸಾಲಬಾಧೆಯಿಂದ ವಿಷ ಕುಡಿದು ಆತ್ಮಹತ್ಯೆ ಮಾಡಿಕೊಂಡ ದುರ್ದೈವಿ. ಈ ಹಿಂದೆಯೂ ಸಾಕಷ್ಟು ಸಾಲ ಮಾಡಿಕೊಂಡು ತನ್ನ ಪಾಲಿನ ಹೊಲ ಮಾರಿಕೊಂಡಿರುವ ಇವರು ಹೆಂಡತಿ ಹಾಗೂ 4 ಜನ ಚಿಕ್ಕ ಮಕ್ಕಳನ್ನ ಅಗಲಿದ್ದಾರೆ. ಆಲೂರು ಗ್ರಾಮದ ತಮ್ಮ ಹೊಲದಲ್ಲಿ ಬೆಳೆಗೆ ರಾಸಾಯನಿಕ ಎಣ್ಣೆ ಸಿಂಪರಣೆ ಮಾಡುವ ಸಂದರ್ಭದಲ್ಲಿ ವಿಷ ಸೇವಿಸಿದ್ದು ಆಸ್ಪತ್ರೆಗೆ ಕರೆದುಕೊಂಡು ಹೋಗುವಾಗಲೇ ಸಾವನ್ನಪ್ಪಿದ್ದಾರೆ. ಪಿಎಂ ಶ್ರೀ ಕೇಂದ್ರೀಯ ವಿದ್ಯಾಲಯ ಏರ್ಫೋರ್ಸ್ ಸ್ಟೇಷನ್ ನಲ್ಲಿ ಪರೀಕ್ಷಾ ಪೇ ಚರ್ಚಾ ಕಾರ್ಯಕ್ರಮದ ಅಡಿಯಲ್ಲಿ ಚಿತ್ರಕಲಾ ಪ್ರದರ್ಶನ ಹಮ್ಮಿಕೊಳ್ಳಲಾಗಿದ್ದು, ಕಾರ್ಯಕ್ರಮವು ದೇಶದ ಪ್ರಧಾನಿ ನರೇಂದ್ರ ಮೋದಿ ಅವರ ಎಕ್ಸಾಮ್ ವಾರಿಯರ್ ಪುಸ್ತಕದ ತಳಹದಿಯ ಮೇಲೆ ರೂಪುಗೊಳಿಸಲಾಗಿದ್ದು, ಸರ್ಕಾರದ ಯಶಸ್ವಿ ಸಾಧನೆಗಳಾದ ನಾರಿ ಶಕ್ತಿ, ಚಂದ್ರಯಾನ, ವಿಕಸಿತ ಭಾರತ ಹೀಗೆ ಇವುಗಳ ತಳಹದಿಯ ಮೇಲೆ ಕಾರ್ಯಕ್ರಮವನ್ನು ರೂಪುಗೊಳಿಸಲಾಗಿತ್ತು. ಕಾರ್ಯಕ್ರಮದಲ್ಲಿ ಕೇಂದ್ರೀಯ ವಿದ್ಯಾಲಯದ ಅಡಿಯಲ್ಲಿನ 12 ಶಾಲೆಯ ಸುಮಾರು 100ಕ್ಕೂ ಅಧಿಕ ವಿದ್ಯಾರ್ಥಿಗಳು ಭಾಗಿಯಾಗಿದ್ದರು. ಉತ್ತಮ ಚಿತ್ರ ಬಿಡಿಸಿದಂತಹ ಮಕ್ಕಳನ್ನು ಗುರುತಿಸಿ ಬಹುಮಾನ ನೀಡಲಾಗುವುದು ಎಂದು ಪ್ರಾಂಶುಪಾಲ ಕಮಲೇಶ್ ರೋಟಿಲಾ ತಿಳಿಸಿದರು. प्रिंसिपल केंद्रीय विद्यालय एफएस बीदर, आज हमारे विद्यालय में परीक्षा पे चर्चा प्रोग्राम के अंतर्गत एक पेंटिंग कंपटीशन आयोजित किया गया और उस पेंटिंग कंपटीशन की जो मुख्य थीम, जो मेन थीम थी, वो जो हमारे आदरणीय प्रधानमंत्री माननीय श्री नरेंद्र मोदी जी के द्वारा लिखी गई किताब एग्ज़ाम वॉरियर की थीम्स पे बेस्ड था। और इसके अलावा आज क्योंकि 23 जनवरी है तो सरकार ने पराक्रम दिवस के रूप में मनाया जाता है, सुभाष चंद्र बोस जी की आज जन्मदिन भी है, तो उसकी थीम के हिसाब से भी ये जो पेंटिंग कंपटीशन था। और इसके अलावा जो सरकार की अनेक उपलब्धियां रही हैं नारी शक्ति के रूप में, चंद्रयान के रूप में, आदित्य एल1 के रूप में और भी जो विकसित भारत के रूप में, तो ये सारी थीम्स को मिला के इस पेंटिंग कंपटीशन का आयोजन किया गया। इस थीम में हमारे स्कूल में लगभग 100 से ज़्यादा जो विद्यार्थी थे, अलग अलग विद्यालयों के लगभग 12 विद्यालयों के हमने अलग अलग विद्यार्थी यहाँ पर बुलाए और लगभग 100 से ज़्यादा विद्यार्थियों ने इसमें भाग लिया और बहुत अच्छा माहौल रहा, बहुत बढ़िया सबका योगदान रहा। और मैं शुक्रगुजार हूँ हमारे माननीय प्रधानमंत्री जी का कि उन्होंने इस तरह के मंत्र जो दिए बच्चों को, ताकि वो अपने आगे के जीवन में सफलता प्राप्त करें। सर, इन 100 स्टूडेंट्स में कितने लोगों को रैंक निकलवाना है? फर्स्ट, सेकंड, थर्ड? 5 जो विद्यार्थी होंगे उनको हम चूज़ करेंगे और उनको कुछ इनाम दिया जाएगा, गिफ्ट दिया जाएगा और एक सर्टिफिकेट दिया जाएगा जो टॉप 5 विद्यार्थी। और जो बाकी पार्टिसिपेंट्स हैं उनको भी सर्टिफिकेट दिया जाएगा, लेकिन जो सर्टिफिकेट होगा उनको ऑनलाइन दिया जाएगा, डिजिटल सर्टिफिकेट उनको दिया जाएगा और एग्ज़ाम वॉरियर की बुक उनको दी जाएगी। सर, ईयरली ये करेगा सर क्या ये? हाँ, ये ईयरली एक प्रोग्राम है, पिछले साल भी हुआ था इस विद्यालय में और इस साल भी हो रहा है। ನಗರದ ಶ್ರೀ ಸ್ವಾಮಿನಾರಾಯಣ ಗುರುಕುಲ್ನ ವಿದ್ಯಾರ್ಥಿಗಳು ಇಂದು ನಗರದ ಭಗತ್ ಸಿಂಗ್ ವೃತ್ತದಿಂದ ಹರಳೆಯ ವೃತ್ತದವರೆಗೆ ನಶಾಮುಕ್ತ ಜೀವನಕ್ಕೆ ಒತ್ತು ನೀಡಬೇಕು ಎಂಬ ನಿಟ್ಟಿನಲ್ಲಿ ಜಾಗೃತಿ ಜಾಥಾ ನಡೆಸಿದರು. ಶಾಲೆಯ ಹಳೆಯ ವಿದ್ಯಾರ್ಥಿ ಹಾಗೂ ಕನ್ನಡ ಪರ ಹೋರಾಟಗಾರ ಆದಿಶ್ ಬಾಲಿ ಮಾತನಾಡಿ, ಇಂದಿನ ಯುವಕರು ನಶಾಮುಕ್ತ ಜೀವನ ನಡೆಸಬೇಕು, ಯಾವುದೇ ದುಶ್ಚಟಗಳಿಗೆ ಬಲಿಯಾಗಬಾರದು ಎಂದು ಹೇಳಿದರು. ಎಲ್ಲರಿಗೂ ನಮಸ್ಕಾರ. ಇವತ್ತು ಬೀದರ್ ನಗರದಲ್ಲಿ ಶ್ರೀ ಸ್ವಾಮಿನಾರಾಯಣ ಗುರುಕುಲ್ ಶಾಲೆ ವತಿಯಿಂದ 6ರಿಂದ 10ನೇ ತರಗತಿವರೆಗೆ ಎಲ್ಲ ವಿದ್ಯಾರ್ಥಿಗಳು ಇಲ್ಲಿ ಬೀದರಲ್ಲಿ ಬಂದು ಡ್ರಗ್ ಅವೇರ್ನೆಸ್ ಕ್ಯಾಂಪೇನ್ವನ್ನು ಏನಂತ ಮಾಡಿದ್ದಾರೆ. ಮೇನ್ ಉದ್ದೇಶ ಏನಂದರೆ, ಇದು ನಮ್ಮ ಸಮಾಜದಲ್ಲಿ ಎಷ್ಟೊಂದು ಜನ ಏನಂತಾರೆ ಜಾಸ್ತಿ ಮದ್ಯಪಾನ ಮಾಡ್ತಾರೆ, ಸ್ಮೋಕಿಂಗ್ ಮಾಡ್ತಾರೆ, ಟೊಬ್ಯಾಕೋ ತಿಂತಾರೆ ಮತ್ತು ಡ್ರಗ್ಸ್ ಏನಂತ ಸೇವನೆ ಮಾಡ್ತಿದ್ದಾರೆ. ಅದ್ರ ಸಲುವಾಗಿ ಎಲ್ಲ ಈಗ ಅಂತರ ಎಲ್ಲ ಸಣ್ಣ ಸಣ್ಣ ವಿದ್ಯಾರ್ಥಿಯವರು ಎಲ್ಲ ದೊಡ್ಡವ್ರಿಗೆ ಏನಂತಾರೆ ಸಲಹೆ ಕೊಡಬೇಕಂತ ಇವತ್ತು ಉದ್ದೇಶ ತೊಗೊಂಡು ಭಗತ್ ಸಿಂಗ್ ಚೌಕಿಂದ ನಮ್ಮ ಏನಂತರ ಸ್ವಾತಂತ್ರ್ಯ ಹೋರಾಟಗಾರರು ಏನಿದ್ದಾರೆ ಆ ಚೌಕಿಂದ ಇಲ್ಲಿ DC ಆಫೀಸ್ ತನಕ ಬಂದು ಇಲ್ಲಿ ಹರಿಳ ಚೌಕಲ್ಲಿ ಏನಂತಾರೆ ಮುಕ್ತಾಯ ಆಯಿತು. ಇದನ್ನು ಮೆರವಣಿಗೆ ಮತ್ತು ಇದೊಂದು ಅವೇರ್ನೆಸ್ ಕ್ಯಾಂಪೇನು. ಸೊ ನಾನು ಏನಂತಾರೆ ನಾನು ಸಹ ಅಂತ ನಮ್ಮ ಸ್ವಾಮಿನಾರಾಯಣ ಗುರುಕುಲ್ ವಿದ್ಯಾರ್ಥಿ, ಅದ್ರ ಸಲುವಾಗಿ ನಮ್ಮ ಟೀಚರ್ಸು ಸಹ ಬಂದಿದ್ದಾರೆ ಮತ್ತು ನಮ್ಮ ಸ್ಕೂಲ್ ವತಿಯಿಂದ ಹಾಗೆ ನಮ್ಮ ಶಾಲೆ ವತಿಯಿಂದ ಎಲ್ಲ ವಿದ್ಯಾರ್ಥಿ ಎಲ್ಲ ನಮ್ಮ ಶ್ರೀ ಸ್ವಾಮಿನಾರಾಯಣ ಗುರುಕುಲ್ ರಾಜ್ಕೋಟ್ ನಮ್ಮ ಹೋಲ್ ಸಂಸ್ಥಾನ ಏನಿದೆ ಅವರ ವತಿಯಿಂದ ನಾನು ಏನಂತಾರೆ ಎಲ್ಲ ಜನರಿಗೆ ಒಂದು ಏನಂತಾರೆ ಮೆಸೇಜ್ ಏನು ಹೇಳಬೇಕಂದ್ರೆ, ಎಲ್ಲ ಸ್ವಲ್ಪ ಡ್ರಗ್ಸ್ ಏನಂತಾರೆ ಅಗೇನ್ಸ್ಟ್ ಇರಬೇಕು, ಎಲ್ಲ ಟೊಬ್ಯಾಕೋ ಆಲ್ಕೋಹಾಲ್ ಆಗಿ ಎಲ್ಲ ಅಗೇನ್ಸ್ಟ್ ಎಲ್ಲ ಇದ್ದು ಸ್ವಲ್ಪ ಎಲ್ಲ ಜನರಿಗೆ ಅವೇರ್ನೆಸ್ ಮಾಡಿ ಸ್ವಲ್ಪ ಸೇವನೆ ಎಲ್ಲ ಮಾಡ್ಬೋದು ಅಂತ ಹೇಳ್ಬೇಕಂತ ಬಯಸ್ತೀನಿ.
ಮಠದ ತ್ರಿಬೋಧ ದಾಸೋಹಿ ಪರಮ ಪೂಜ್ಯ ಶಿವಕುಮಾರ್ ಶಿವಯೋಗಿಗಳ 5ನೇ ಪುಣ್ಯಸ್ಮರಣೆ ಹಿನ್ನೆಲೆ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಹಾಗೂ ಗೃಹ ಸಚಿವರು ಹಾಗೂ ಜಿಲ್ಲಾ ಉಸ್ತುವಾರಿ ಸಚಿವರಾದ ಡಾಕ್ಟರ್ ಪರಮೇಶ್ವರ್ ಅವರು ಶ್ರೀಗಳ ಗದ್ದುಗೆಗೆ ಹೋಗಿ ಆಶೀರ್ವಾದ ಪಡೆದರು. ಬಳಿಕ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡರು. ನಂತರ 12ನೇ ಶತಮಾನದಲ್ಲಿ ಜಗಜ್ಯೋತಿ ಬಸವೇಶ್ವರರು ಸಾಮಾಜಿಕ ನ್ಯಾಯದ ಪರಿಕಲ್ಪನೆಯಲ್ಲಿ ಅನೇಕ ಆದರ್ಶಗಳನ್ನು ನಮಗೆ ಬಿಟ್ಟು ಹೋಗಿದ್ದಾರೆ. ಅವರ ಆದರ್ಶಗಳನ್ನು ಮೈಗೂಡಿಸಿಕೊಂಡು ಚಾಚು ತಪ್ಪದೆ ಪಾಲಿಸಿದವರು ಶಿವಕುಮಾರ ಸ್ವಾಮೀಜಿಗಳು ಎಂದರು. ಮಠದ ಶ್ರೀ ಸಿದ್ದಲಿಂಗೇಶ್ವರ ಸ್ವಾಮೀಜಿಯವರು ಕಾರ್ಯಕ್ರಮದ ದಿವ್ಯ ಸಾನ್ನಿಧ್ಯವನ್ನು ವಹಿಸಿದ್ರು. ಮುಖ್ಯಮಂತ್ರಿ ಸಿದ್ದರಾಮಯ್ಯ, ಮಾಜಿ ಮುಖ್ಯಮಂತ್ರಿ BS ಯಡಿಯೂರಪ್ಪ, ಸಂಸದ GS ಬಸವರಾಜು, ಸಚಿವರಾದ MB ಪಾಟೀಲ್, ಈಶ್ವರ್ ಖಂಡ್ರೆ, KN ರಾಜಣ್ಣ, ಸುರೇಶ್ ಗೌಡ, ಮಾಜಿ ಸಚಿವ TB ಜಯಚಂದ್ರ ಅವರು ಉಪಸ್ಥಿತರಿದ್ದರು. ಯಾವಾಗಲೂ ಕೂಡ ಅಮರವಾಗಿರ್ತವೆ. ನಾವು ಇವತ್ತು ಅವ್ರನ್ನ ಸ್ಮರಿಸ್ಕೊಳ್ಳೋದು ಅಂತಂದ್ರೆ, ಅವರ ಗೌರವ ಸಲ್ಲಿಸೋದು ಅಂತಂದ್ರೆ, ಅವರು ನಡೆದಂಥ ದಾರಿನಲ್ಲಿ ನಡೀತಕ್ಕಂಥ ಪ್ರಯತ್ನವನ್ನು ಮಾಡ್ತಕ್ಕಂಥದ್ದೇ ಅವ್ರಿಗೆ ನಾವು ಸಲ್ಲಿಸ್ತಕ್ಕಂಥ ಗೌರವ. ಅದೇ ನಾವು ಸ್ಮರಿಸ್ಕೊಳ್ತಕ್ಕಂಥದ್ದು. ನಾನು ಅದಕ್ಕೆ ಈಗಾಗಲೇ ಪ್ರಸ್ತಾಪ ಮಾಡಿದ್ದಾರೆ. ಸಮಾಜದಲ್ಲಿ ಬದಲಾವಣೆಯನ್ನು ತರಬೇಕು ಅಂತೇಳಿ 5 ಗ್ಯಾರಂಟಿಗಳನ್ನು ಈ ವರ್ಷ ಜಾರಿ ಮಾಡ್ತಕ್ಕಂಥ ಪ್ರಯತ್ನವನ್ನು ಮಾಡಿದ್ದೀವಿ. ಆ 5 ಗ್ಯಾರಂಟಿಗಳಿಗೆ ಈ ವರ್ಷ 38,000 ಕೋಟಿ ರೂಪಾಯಿ ಖರ್ಚು ಮಾಡ್ತಾ ಇದ್ದೀವಿ. ಮುಂದಿನ ವರ್ಷಕ್ಕೆ 68,000 ಕೋಟಿ ರೂಪಾಯಿಗಳು ಖರ್ಚು ಮಾಡ್ತೀವಿ. ಯಾಕಂತಂದ್ರೆ ಪ್ರತಿಯೊಬ್ಬರ ಕೈನಲ್ಲಿ ಹಣ ಇರಬೇಕು, ಕೊಂಡ್ಕೊಳ್ತಕ್ಕಂಥ ಶಕ್ತಿ ಹೆಚ್ಚಾಗಬೇಕು. ಕೊಂಡ್ಕೊಳ್ತಕ್ಕಂಥ ಶಕ್ತಿ ಹೆಚ್ಚಾದರೆ ಆರ್ಥಿಕ ಸಾಮಾಜಿಕ ಶಕ್ತಿ ತಾನಾಗೆ ಬರಲಿಕ್ಕೆ ಸಾಧ್ಯ ಆಗ್ತದೆ. ಈ ಸಾಮಾಜಿಕ ಆರ್ಥಿಕ ಶಕ್ತಿಯನ್ನ ತುಂಬತಕ್ಕಂಥ ಪ್ರಯತ್ನವನ್ನು ನಾವು ಮಾಡ್ತಾ ಇದ್ದೀವಿ. ಶಿವಕುಮಾರ ಸ್ವಾಮೀಜಿಯವರು ಕೂಡ ಅದನ್ನೇ ಮಾಡಿದ್ರು. ಅವ್ರ ಜೀವನದುದ್ದಕ್ಕೂ ಕೂಡ ಅದನ್ನೇ ಮಾಡಿದ್ರು. ಹಳ್ಳಿಗಾಡಿನ ಮಕ್ಕಳಿಗೆ ವಿದ್ಯೆ ಕೊಡ್ತಕ್ಕಂಥದ್ದು ಇದೆಯಲ್ಲ, ಅದು ಬಹಳ ಸ್ಮರಣೀಯವಾದಂಥ ಕೆಲಸ ಅಂತೇಳಿ ಮಾಡ್ತಾ ಇದ್ರು. ಎಲ್ಲರಿಗೂ ಶಿಕ್ಷಣ ಸಿಕ್ಕಿದಾಗ, ಎಲ್ಲರೂ ಮನುಷ್ಯರಾಗಿ ಬಾಳದಾಗ, ಎಲ್ಲರೂ ಮಾನವ ಧರ್ಮವನ್ನು ಪಾಲನೆ ಮಾಡಿದಾಗ, ಬೇರೆಯವರ ಬಗ್ಗೆ ಸಹಿಷ್ಣುತೆಯನ್ನು ಬೆಳೆಸ್ಕೊಂಡಾಗ, ನಾವು ಆ ಸಂವಿಧಾನ ಹೇಳ್ತದೆ, ಸಹಿಷ್ಣುತೆ ಸಹಬಾಳುವೆ, ಸಹಿಷ್ಣುತೆ ಸಹಬಾಳುವೆ. ಅದನ್ನು ಧ್ಯೇಯವಾಗಿ ಇಟ್ಟುಕೊಂಡು ನಾವೆಲ್ಲ ಪ್ರಯತ್ನವನ್ನು ಮಾಡಿದಾಗ ಶಿವಕುಮಾರ ಸ್ವಾಮೀಜಿಯವರು ಕೂಡ ಅದೇ ಕೆಲಸವನ್ನು ಸಮಾಜದಲ್ಲಿ ಮಾಡ್ತಾ ಇದ್ರು, ಮಠದಿಂದ ಮಾಡ್ತಾ ಇದ್ರು ಅಂತಕ್ಕಂಥದ್ದು ಇವತ್ತು ನೆನಕೊಂಡು ಅವರು ಬಸವಾದಿ ಶರಣರು ಮತ್ತು ಶಿವಕುಮಾರ ಸ್ವಾಮೀಜಿ ಹಾಕೊಟ್ಟಂಥ ದಾರಿನಲ್ಲಿ ನಡೀತಕ್ಕಂಥ ಪ್ರಯತ್ನ ಮಾಡೋಣ ಅಂತಕ್ಕಂಥ ಮಾತುಗಳನ್ನು ಈ ಸಂದರ್ಭದಲ್ಲಿ ಹೇಳಿ ಅವರನ್ನು ಸ್ಮರಿಸ್ಕೊಂಡು ಅವರಿಗೆ ಗೌರವವನ್ನು ಸಲ್ಲಿಸಿ, ಮತ್ತೆ ಅದಕ್ಕೋಸ್ಕರ ಬಸವಾದಿ ಶರಣರು ಇದಕ್ಕೋಸ್ಕರನೇ ಸ್ವಾಮೀಜಿಯವರು ಬಂದಿದ್ರು, ಸಿದ್ದರಾಮಯ್ಯ ಸ್ವಾಮೀಜಿಯವರು ಬಂದಿದ್ರು, ಅನೇಕ ಜನ ರಾಜಕಾರಣಿಗಳೆಲ್ಲ ಬಂದಿದ್ರು, ಎಲ್ಲ ಪಕ್ಷದವರು ಕೂಡ ಆಲ್ ಪಾರ್ಟಿ ಒಂಥರ ಡೆಲಿಗೇಷನ್. ಅದು ಸ್ವಾಮೀಜಿಯವರು ಡೆಲಿಗೇಷನ್ ಲೀಡ್ ಮಾಡಿದವರು ಸ್ವಾಮೀಜಿಯವರು. ಅವ್ರು ಹೇಳಿದ್ರು, ಬಸವಾದಿ ಶರಣರ ಬಗ್ಗೆ ನೀವು ಇಷ್ಟೆಲ್ಲ ಮಾತಾಡ್ತಾ ಇದ್ರಿ, ಬಸವಣ್ಣವರನ್ನ ಸಾಂಸ್ಕೃತಿಕ ನಾಯಕನನ್ನಾಗಿ ಮಾಡಬೇಕು ಅಂತಕ್ಕಂಥ ಮಾತುಗಳನ್ನು ಹೇಳಿದ್ರು. ನಾನು ಹೇಳಿದೆ, ಮುಂದಿನ ಕ್ಯಾಬಿನೆಟ್ನಲ್ಲಿ ಇಟ್ಟು ಅವ್ರನ್ನ ಚರ್ಚೆ ಮಾಡಿ ತೀರ್ಮಾನ ತಗೋತೀವಿ ಸ್ವಾಮೀಜಿ ಅಂತ. ದಾಸೋಹ ದಿನ ಸರ್ಕಾರದಿಂದ ಯಾವ ರೀತಿ ಆಚರಣೆ ಆಗುತ್ತೆ ಅಂತ? ಯಾವುದು ದಾಸೋಹ ದಿನ ಯಾರು ಮಾಡಿ ಯಾವ ರೀತಿಯಾಗಿ ಆಚರಣೆ, ಯಾವ ಸ್ವರೂಪದಲ್ಲಿ ಆಚರಣೆ ಆಗುತ್ತೆ ಅಂತ? ಯಾವುದು ದಾಸೋಹ ದಿನ ಇಲ್ಲಿ ಆಚರಣೆ ಆಯಿತು ಹೇಳಿದೆ ನಾನು. ಜನವರಿ 21 ದಾಸೋಹ ದಿನ ಅಂತ ಅನೌನ್ಸ್ ಮಾಡಿತ್ತು ಯಾರು ಅನ್ನೋದು ಸರ್ಕಾರ, BJP ಗೌರ್ಮೆಂಟ್. ನನಗೆ ಗೊತ್ತಿಲ್ಲ. ಹಿಂದಿನ ಸರ್ಕಾರ ಮಾಡಿದ್ರೆ ನಾವು ಗೊತ್ತಿಲ್ಲ ನನಗೆ. ಹಿಂದಿನ ಸರ್ಕಾರ ಮಾಡಿರೋದು ಐ ಡು ನಾಟ್ ನೋ. ಯಾವಾಗ ಮಾಡಿದ್ರು, ಯಾವ ಸಂದರ್ಭದಲ್ಲಿ ಮಾಡಿದ್ರು, ಯಾತಕ್ಕೋಸ್ಕರ ಮಾಡಿದ್ರು ಗೊತ್ತಿಲ್ಲ ನನಗೆ. ನೋಡಿ ವಿಚಾರ ಮಾಡ್ತೀನಿ. ಆಮೇಲೆ ದೇವಾಲಯಗಳಲ್ಲಿ ವಿಶೇಷವಾಗಿ ಪೂಜೆ, ಗುಜರಾತ್ ಇಲಾಖೆ ಎಲ್ಲ ದೇವಸ್ಥಾನಗಳಲ್ಲೂ ಪೂಜೆ, ವಿಶೇಷ ಪೂಜೆ ಏನಾದರೂ? ಹೌದು, ಅದು ಮುಜರಾಯಿ ಇಲಾಖೆ ಮಾಡ್ತಾ ಇದ್ದಾರೆ. ನಾನು ಇಲ್ಲಿ ಒಂದು ಮಹದೇವಪುರ ಕಾನ್ಸ್ಟಿಟ್ಯೂನ್ಸಿ
ಶ್ರೀರಾಮ ದೇವಸ್ಥಾನ ಹೊಸದಾಗಿ ಕಟ್ಟಿರೋದನ್ನು ಉದ್ಘಾಟನೆ ಮಾಡ್ತಾ ಇದ್ದೀವಿ. ಮಹದೇವಪುರ ಕಾನ್ಸ್ಟಿಟ್ಯೂನ್ಸಿನಲ್ಲಿ ಬೆಂಗಳೂರಿನಲ್ಲಿ ಒಂದು ಶ್ರೀರಾಮ ದೇವರ ದೇವಸ್ಥಾನವನ್ನು ಉದ್ಘಾಟನೆ ಮಾಡಿ. ಏನಪ್ಪ ಗೊತ್ತಿಲ್ಲ ನನಗೆ ಏನು ಮಾಡ್ತಾರೆ ಅಂತ. ನಾನು ಮಾಡ್ತಾ ಇದ್ದೀನಿ, ಅವ್ರು ಕರೆದವರೇ ನಾನು ಹೋಗ್ತಾ ಇದ್ದೀನಿ. ರಜೆ ಘೋಷಣೆ ಮಾಡಲ್ಲ. ತಮಿಳುನಾಡಿನಲ್ಲಿ ರಾಮಲಲ್ಲಾ ಉದ್ಘಾಟನಾ ಲೈವ್ನ ನಿಷೇಧ ಮಾಡಿದೆ ಸರ್. ಏನು ತಮಿಳುನಾಡಿನಲ್ಲಿ ನಾನು ತಮಿಳ್ನಾಡಿನ ಬಗ್ಗೆ ನಾನು ಯಾಕೆ ಮಾತಾಡಲಿ? ಇಲ್ಲೇನಾದರೂ ಇಲ್ಲಪ್ಪ, ನಾನು ರೈತರ ಜೊತೆ ಒಳಗಡೆ ಚರ್ಚೆ ನಡೆಸಿದ್ರಿ. ಅದು ಏನು ಹೇಳಿ, ಈಗ ನಾವು 1,250 ರೂಪಾಯಿ MSPಗಿಂತ ಜಾಸ್ತಿ ಕೊಡ್ತೀವಿ ರಾಜ್ಯ ಸರ್ಕಾರದಿಂದ ಅಂತ ಹೇಳಿದ್ದು. ಆಮೇಲೆ ನಮ್ಮ ರಾಜಣ್ಣ ಅವರು ಮತ್ತು ಪರಮೇಶ್ವರ ಅವರು ಇವರೆಲ್ಲ ಕೂಡ ಇನ್ನೂ ಸ್ವಲ್ಪ ಜಾಸ್ತಿ ಕೊಡಬೇಕು ಅಂತ ಹೇಳಿದ್ರು. 1,500 ರೂಪಾಯಿ ಕೊಡ್ತೀವಿ ಅಂತ ಹೇಳಿದ್ರು. 15,000 ಮಾಡ್ತೀವಿ. 12 ಪ್ಲಸ್ 1,500 ನಮ್ಮ ಸರ್ಕಾರದಿಂದ 1,500 ರೂಪಾಯಿ ಒಂದು ಕ್ವಿಂಟಾಲ್ಗೆ. ಬೇಡಿಕೆ ಬೇಕಾದಷ್ಟು ಇರ್ತವ್ರಿ, ನಮ್ಮ ಶಕ್ತಿ ಅನುಸಾರ ತಾನೇ ಕೊಡಬೇಕು. ರಾಜ್ಯ ಸರ್ಕಾರದಿಂದ ಇದು MSP ರೇಟ್ ಕೊಡೋದು ಕೇಂದ್ರ ಸರ್ಕಾರ, ನಾವಲ್ಲ. ರೇಟ್ ಫಿಕ್ಸ್ ಮಾಡೋರು ಅವ್ರು ಫಿಕ್ಸ್ ಮಾಡಿರೋದಕ್ಕಿಂತ ರಾಜ್ಯ ಸರ್ಕಾರದ ವತಿಯಿಂದ ನಮ್ಮ ಕರ್ನಾಟಕ ರಾಜ್ಯದ ಕೊಬ್ಬರಿ ಬೆಳೆಗಾರರಿಗೆ, ತೆಂಗು ಬೆಳೆಗಾರರಿಗೆ 1,500 ರೂಪಾಯಿ ಹೆಚ್ಚಾಗಿ ಕೊಡ್ತಾ ಇದ್ದಾರೆ. ಮುಚ್ತಾರೆ ಅನ್ನೋ ಒಂದು ಇದಿದೆ. ನಿರ್ಮಾಣ ಮಾಡಿರುವಂಥದ್ದು ಯಾರು ಮುಚ್ತಾರೆ ಅಂತಿಲ್ಲ. ನಾನು ಏನು ಸಲಹೆ ಕೊಟ್ಟಿದ್ದೀನಿ ಅಂತಂದರೆ, ಈಗ ಬೆಂಗಳೂರಿನ ಹೃದಯ ಭಾಗದಲ್ಲಿ ರೇಸ್ ಕೋರ್ಸ್ ಇದೆ, ನೀವು ಅಲ್ಲಿ ಶಿಫ್ಟ್ ಮಾಡ್ರಪ್ಪ ಅಂತ ಹೇಳಿದ್ದೀನಿ ಅಷ್ಟೇ. ತುಮಕೂರಿನಲ್ಲಿ ಇರ್ತಕ್ಕಂಥ ಸ್ಟಡ್ ಫಾರಮ್ ಇದೆಯಲ್ಲ, ಅಲ್ಲಿಗೆ ಶಿಫ್ಟ್ ನೀವು ಅಲ್ಲಿ ಹೋಗಿ ಅಂತ ಹೇಳಿದ್ದೀನಿ. ಅಲ್ಲಿ 400 ಎಕರೆ ಅಷ್ಟು ಜಮೀನಿದೆ. ಅದರಲ್ಲೂ ನಿಮಗೆ ಈಗ ಇಲ್ಲಿ 80 ಚಿಲ್ಲರೆ ಎಕರೆ ಇದೆ, ಅಲ್ಲಿ ಕೊಡ್ತೀವಿ, ಅಲ್ಲಿ ಹೋಗಿರಿ ಅಂತ ಹೇಳಿದ್ದೀನಿ. ಇಲ್ಲಿಗೆ ಕದಂಬ ವಾರ್ತೆಗಳ ಮುಕ್ತಾಯ. ಮತ್ತೆ ನಾಳೆ ಸಂಚಿಕೆಯಲ್ಲಿ ಭೇಟಿಯಾಗೋಣ.